ಶಾರದಾ ಶಾರದಾಂಬೋಜಃ ವದನಾ ವದನಾಂಬುಜೆ ಸರ್ವದಾ ಸರ್ವದಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯಸಂಪನ್ನಾಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಾಂ ವಿಧುಶೇಖರ ಭಾರತಿಂ. ಕಾರಣಾಂತರಗಳಿಂದ ನಾವ್ಯಾರೂ ಕೂಡ ಕುಂಭಮೇಳಕ್ಕೆ ಹೋಗಲು ಆಗ್ತಿಲ್ಲ. ಹಲವಾರು ಕಾರಣಗಳಿದ್ದಾವೆ. ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇರುವಂಥದ್ದಾಗಿರ್ಬೋದು, ಅಲ್ಲಿರುವಂತಹ ರಶ್ ಆಗಿರ್ಬೋದು, ನಮಗೆ ಟ್ರೈನ್ ಟಿಕೆಟ್ ಸಿಗದೇ ಇರುವಂಥ ಕಾರಣ ಆಗಿರ್ಬೋದು, ಇತ್ಯಾದಿ ಸಾವಿರ ಇರಲಿ. ಮನೆಯಲ್ಲೇ ಇದ್ದುಕೊಂಡು ಆ ಕುಂಭಮೇಳದ ಪುಣ್ಯವನ್ನು ಹೇಗೆ ನಾವು ಪಡೆಯೋದು ಮತ್ತು ಆ ಕುಂಭಮೇಳದ ಶಾಹಿ ಸ್ನಾನವನ್ನು ನಾವು ಯಾವ ರೀತಿಯಾಗಿ ಮಾಡೋದು ಮನೆಯಲ್ಲೇ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹೌದು, ಮನೆಯಲ್ಲೇ ನಾವು ಕುಂಭಮೇಳದಲ್ಲಿ ಹೋಗಿರುವಷ್ಟು ಪುಣ್ಯವನ್ನು ಮನೆಯಲ್ಲೇ ಪಡೆದುಕೊಳ್ಬಹುದು. ಹೇಗಪ್ಪ ಅಂತ ಹೇಳಿದ್ರೆ, ಚತುರಾಮ್ನಾಯ ಪೀಠದಲ್ಲಿ ಒಂದು ಪೀಠವಾಗಿರತಕ್ಕಂಥ ಶಾರದ ಪೀಠದ ಗುರುಗಳು ವಿಧುಶೇಖರ ಭಾರತಿಯವರು ಒಂದು ಮಾರ್ಗವನ್ನು ಹಿಂದೂಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಆ ಮಾರ್ಗದಂತೆ ನಡೆದುಕೊಂಡು ನಾವು ಪ್ರಯಾಗರಾಜಕ್ಕೆ ಹೋಗದೆ ಆ ಕುಂಭಮೇಳದ ಸ್ನಾನವನ್ನು ಮನೆಯಲ್ಲೇ ಅಷ್ಟು ಪುಣ್ಯವನ್ನು ಪಡೆಯಬಹುದು. ಅದರ ವಿಡಿಯೋ ಕ್ಲಿಪ್ ಇಲ್ಲಿದೆ, ನೋಡಿ. ಕುಂಭಮೇಳ ಅನ್ನೋದಿದೆ. ಕುಂಭಮೇಳ ಅನ್ನೋದು ತುಂಬ ದೊಡ್ಡದಾಗಿ ನಡೆಯುತ್ತೆ. ಬೇರೆ ಬೇರೆ ಪ್ರಾಂತಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವುದು, ಗಂಗಾ ಆ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ಅನ್ನುವುದು ಹಿಂದಿನ ಕಾಲದಿಂದಲೂ ಬಂದಿದೆ. ಆದರೆ ಅಲ್ಲಿಗೆ ತುಂಬ ಜನ ಹೋಗ್ತಾರೆ. ಆದರೆ ಯಾರಿಗೆ ಅಲ್ಲಿ ತನಕ ಹೋಗಲಿಕ್ಕೆ ಸಾಧ್ಯವಿಲ್ವೋ ಅವರು ತಾವು ಇರುವಂತಹ ಜಾಗದಲ್ಲೇ ಈ ಸ್ತೋತ್ರಗಳನ್ನು ಪಠನ ಮಾಡುವುದು. ಅದರಲ್ಲೂ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಆ ಗಂಗಾ ನದಿ ಮೇಲೆ ಒಂದು ಅದ್ಭುತವಾದಂತಹ ಗಂಗಾ ನದಿ ಮೇಲೆ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಯಮುನಾ ನದಿಯ ಮೇಲೆ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ನರ್ಮದೆ ಮೇಲೆ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಆ ನದಿಗಳ ಸ್ತೋತ್ರಗಳನ್ನು ಶಂಕರರು ರಚನೆ ಮಾಡಿದ್ದಾರೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಆ ನದಿಗಳ ಸ್ತೋತ್ರವನ್ನು ಪಠನ ಮಾಡಿ ಅವರ ಆ ನದಿಗಳನ್ನು ಸ್ಮರಣೆ ಮಾಡಿದರೂ ಸಾಕು, ಅದರಲ್ಲಿ ನಾವು ಸ್ನಾನ ಮಾಡಿದಂತೆ ಆಗುತ್ತೆ. ಹೌದು, ಇವರು ಹೇಳಿರುವ ಹಾಗೆಯೇ ಮನೆಯಲ್ಲೇ ನಾವು ಆ ಸ್ನಾನವನ್ನು ಕೂಡ ಮಾಡಬಹುದು ಮತ್ತು ಅದರ ಪುಣ್ಯವನ್ನು ಕೂಡ ನಾವು ಪಡೆಯಬಹುದು. ತುಂಬ ಕಾರಣಾಂತರಗಳಿಂದ ಅಲ್ಲಿ ಹೋಗಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಇವರು ಹೇಳಿರುವಂತೆ ನಾವು ಮನೆಯಲ್ಲೇ ಸ್ನಾನವನ್ನು ಮಾಡೋಣ ಮತ್ತು ನಮ್ಮ ಒಂದು ಹೋಗಿಲ್ಲ ಅನ್ನುವಂತಹ ಗಿಲ್ಟನ್ನು ನಾವು ಕಡಿಮೆ ಮಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.